10 ವರ್ಷ ನಮ್ಗಿಂತ ದೊಡ್ಡವ್ರಿಗೂ ಮತ್ತು ಈಗ ಕಲಿತಂಥ ಸ್ಟೂಡೆಂಟ್ಸಿಗೂ ಕಾಂಪಿಟೇಷನ್ ನೋಡಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಹೆಚ್ಚು ನಾಲೆಜ್ ಇದ್ದೇ ಇರ್ತೈತಿ. ಯಾಕಂದ್ರೆ ಅವ್ರು BSc ಮಾಡಿರ್ತಾರೆ, MSc ಮಾಡಿರ್ತಾರೆ, PhD ಮಾಡಿರ್ತಾರೆ. ನಾವು ಜಸ್ಟ್ BSc ದಿಂದ್ರೆ ಪಾಸ್ಔಟ್ ಆಗಿರ್ತೀವಿ. ಆಬ್ವಿಯಸ್ಲಿ ಅವರು ಈಗ BSc ಬೇಸ್ ಮ್ಯಾಗಿದು ಎಕ್ಸಾಮ್ ಇರ್ತಲ್ಲ, BSc ಪಾಸ್ ಅವ್ರಿಗೆ BSc ಎಕ್ಸಾಮ್ ಬರೋದು ಈಸಿ. ಸೊ ಆ ವರ್ಷ ಖಾಲಿ ಆಗಿದ್ದ ಏನು ಸೀಟ್ ಐತಲ್ಲ ಅದೇ ವರ್ಷ ಭರ್ತಿ ಮಾಡ್ಕೋಬೇಕನ್ನೋದು ನಮ್ದು ಮನವಿ ಆಗೈತಿ. ಇದು ಫಸ್ಟ್ ಡಿಮಾಂಡ್. ಸೆಕೆಂಡ್ ಡಿಮಾಂಡ್ ಬಂದ್ಬಿಟ್ಟು ಇನ್ ರೈಟೆಕ್ ಅಗ್ರಿಕಲ್ಚರ್ ರೈಟೆಕ್ ಕಾಲೇಜ್ ಏನದಾವಲ್ಲ ಆ ಒಂದು ಕಾಲೇಜಸ್ನು ಆ ಒಂದು ಕಾಲೇಜ್ ಒಳಗೆ ಆ ಒಂದು ಯೂನಿವರ್ಸಿಟಿ ಒಳಗೆ ಕಲ್ತಂಥ ಸ್ಟೂಡೆಂಟ್ಸ್ನು ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಗೆ ಬರೋಕೆ ಎಲಿಜಿಬಲ್ ಅಂತ ಅಲೌ ಮಾಡ್ಯಾರ. ಸರ್ ಅವರು UGC ಅಂದರೆ ಯೂನಿವರ್ಸಿಟಿ ಗ್ರಾಂಟೆಡ್ ಕಮಿಷನ್ ಅದ್ರ ಪ್ರಕಾರ ಎಸ್ ಹಿ ಕ್ಯಾನ್ ಟೇಕ್ ಹಿ ಈಸ್ ಎಲಿಜಿಬಲ್ ಟು ಟೇಕ್ ದ ಡಿಗ್ರಿ ಸರ್ಟಿಫಿಕೇಟ್. ಬಟ್ ಅದೊಂದು ಮಾತ್ರಕ್ಕೆ ಅವರು ಏನು BSc ಅಗ್ರಿಕಲ್ಚರ್ ಕಲ್ತಂಥ ಸ್ಟೂಡೆಂಟ್ಸ್ ತೆಳಗೆ ಏನು ಎಕ್ಸಾಮ್ಸ್ ಬರ್ತಾವಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಅದು ಎಲ್ಲಕ್ಕೂ ಅರ್ಹರಂತ ಏನಿಲ್ಲ. ಬಿಕಾಸ್ ಅವರು ಯಾವುದೇ ಆದಂಥ C&R ರೂಲ್ ಅಪ್ರೂವ್ಡ್ ಆಗಿಲ್ಲ ಆ್ಯಂಡ್ ICAR ದಿಂತ ಅಪ್ರೂವ್ಡ್ ಆಗಿಲ್ಲ. ಇದು ಸೆಕೆಂಡ್ ಡಿಮಾಂಡ್. ಥರ್ಡ್ ಡಿಮಾಂಡ್ ಬಂದುಬಿಟ್ಟು ಪ್ರೈವೇಟ್ ಕಾಲೇಜಸ್ ತೆಗ್ಯಾತಾರೆ. ಸರ್ ಈಗ ನೋಡಿ ಪ್ರೈವೇಟ್ ಕಾಲೇಜಸ್ ಅಂದರೆ 5 to 6 lakh ಒಂದು ಸೀಟಿಗೆ ಅವರು ತಗೊಂಡು ಡೊನೇಷನ್ ಮಾಡಿ ಆ ಒಂದು ಸ್ಟೂಡೆಂಟಿಗೆ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಅನ್ನೋ ಒಂದು ಕೋರ್ಸನ್ನು ಕಲಿಸ್ತಾರೆ. ಈಗ ಅವರು 5 to 6 lakhs ಕೊಟ್ಟು ಜಸ್ಟ್ ಒಂದು ಕೋರ್ಸ್ ಕಲ್ಸಾಕೆ ಅರ್ಹರದಾರಂದ್ರೆ ಇವ್ರು ಮುಂದೆ ಬಂದು ಇಲ್ಲ ನಿನ್ನ ಮಗಳೋ ನಿನ್ನ ಮಗನೋ ಒಂದು 20-30 ಲಕ್ಷ ಕೊಟ್ಟಿವಿ ಆಫೀಸರ್ ಆಗ್ತಾನ ಅಂದರೆ ಅವ್ರು ಕೊಡಕ್ಕೆ ಹಿಂಜರಿತಾರೇನು ಇಲ್ಲ. ನಾವು ಬಂದಿದ್ದು ಎಲ್ಲ ಮೆರಿಟ್ ಮ್ಯಾಗ ಪ್ರಾಕ್ಟಿಕಲ್ ನಾಲೆಜ್ ಮ್ಯಾಗ. ಸೊ ಅವರೆಲ್ಲ ಡೊನೇಷನ್ ಕೊಟ್ಟು ಬರ್ತಾರೆ. ಸೊ ಅಗ್ರಿಕಲ್ಚರ್ ನಿಮಗೆ ನಂಬರ್ ಆಫ್ ಕಾಲೇಜಸ್ ಇನ್ಕ್ರೀಸ್ ಮಾಡೋದೇ ಇತ್ತಂದ್ರೆ ನಿಮಗೆ ನಂಬರ್ ಆಫ್ ಕಾಲೇಜ್ ಇನ್ಕ್ರೀಸ್ ಮಾಡೋದೇ ಇತ್ತಂದ್ರೆ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಇನ್ಕ್ರೀಸ್ ಮಾಡೋದೇ ಇತ್ತಂದ್ರೆ ಗೌರ್ಮೆಂಟ್ ಕಾಲೇಜಸ್ ಇನ್ಕ್ರೀಸ್ ಮಾಡಿರಿ, ಪ್ರೈವೇಟ್ ಕಾಲೇಜಸ್ ಇನ್ಕ್ರೀಸ್ ಮಾಡಬೇಡ್ರಿ. ಯಾಕಂದ್ರೆ ಈಗ ಏನಾದ್ರು ಬೈ ಚಾನ್ಸ್ ಪ್ರೈವೇಟ್ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ರಂದ್ರೆ ನಮಗೆ ಇಂಜಿನಿಯರಿಗೆ BSc ನರ್ಸಿಂಗ್ ಏನು ಮಾಡ್ತಿದ್ದಾರಲ್ಲ ಅವರಿಗೆ ನಮಗೆ ಯಾವುದೇ ಆದಂಥ ಫರಕೆ ಬೀಳೋದಿಲ್ಲ. ಅವರು ಪ್ರೈವೇಟ್ ಕಾಲೇಜಸ್ ತೆಗೆದು ಬೀದಿಗೆ ಬಂದಾರ, ನಾವು ಬೀದಿಗೆ ಬರ್ಬೇಕಾಗ್ತೈತಿ. ಸೊ ನಮ್ಮ ಪ್ರೊಟೆಸ್ಟ್ ನಮ್ಮ ಥರ್ಡ್ ಮನವಿ ಇದು ಆಗಿರ್ತೈತಿ. ಆ್ಯಂಡ್ ಫೋರ್ತ್ ಮನವಿ ಏನಪ್ಪ ಅಂದ್ರೆ ಬಯೋಟೆಕ್ನಾಲಜಿದವರಿಗೂ ಅಲೌ ಮಾಡತ್ತಾರೆ. ಸರ್ ಅವ್ರಿದ್ದು ಇಂಜಿನಿಯರಿಂಗ್ ಕೋರ್ಸ್, ಅವ್ರಿಗಿದ್ದು ಟೆಕ್ನಿಕಲ್ ನಾಲೆಜ್, ನಮಗಿದ್ದು ಪ್ರಾಕ್ಟಿಕಲ್ ನಾಲೆಜ್. ಸೊ ಬೈ ಚಾನ್ಸ್ ಅವ್ರು ಆಫೀಸರ್ ಆದರೂ ಅಂದ್ರೂ ಅವ್ರು ಮುಂದೆ ಬಂದು ಕೃಷಿ ರೈತರಿಗೆ ಯಾವ ಥರದ ಸಜೆಷನ್ ಮಾಡ್ತಾರೆ. ಅವರಿಗೆ ಮಣ್ಣಿನ ಬಗ್ಗೆ ಗೊತ್ತಿರಲ್ಲ, ಯಾವುದೇ ಕ್ರಾಪ್ ಬಗ್ಗೆ ಗೊತ್ತಿರಲ್ಲ, ಯಾವುದೇ ಡಿಸೀಸ್ ಬಗ್ಗೆ ಗೊತ್ತಿರಲ್ಲ. ನಾವು 60 to 64 ಫುಲ್ ಒಂದು ಕ್ರಾಪ್ ಬಗ್ಗೆನೇ ಓದಿರ್ತೀವಿ. ಪ್ಲೀಸ್ ಅವರಿಗೆ ಅಲೌ ಮಾಡಬೇಡ್ರಿ ಅಂತ ನಮ್ದೊಂದು ಮನವಿ. ಆ್ಯಂಡ್ ದೇಸಿ ಪ್ರೋಗ್ರಾಮ್ ಅಂತ ಬರ್ತೈತಿ. ಅಕಾರ್ಡಿಂಗ್ ಟು ದಿಸ್ ದೇಸಿ ಪ್ರೋಗ್ರಾಮ್ ಅವ್ರೇನು ಮಾಡ್ತಾರಪ್ಪ ಅಂದ್ರೆ 1 year ಒಳಗೆ ಬ್ರೀಫಾಗಿ ಕೃಷಿ ಬಗ್ಗೆ ಹೇಳ್ಕೊಡ್ತಾರೆ, ಇಲ್ಲನಲ್ಲ. ಬಟ್ ಅದ್ರೊಳಗೆ ಯಾರ್ಯಾರಿಗೆ ಅಲೌ ಮಾಡಿರ್ತಾರೆ ಫಸ್ಟ್ ತಿಳ್ಕೊಬೇಕಲ್ಲ. 10th ಪಾಸ್ ಆಗಲಿ, 10th ಫೇಲ್ ಆಗಲಿ, ಸೆಕೆಂಡ್ PUC ಪಾಸ್ ಆಗಲಿ, ಸೆಕೆಂಡ್ PUC ಫೇಲ್ ಆಗಲಿ, ಅವ್ರಿಗೆ ಎಲ್ಲರಿಗೂ ಇದು ಮಾಡಿ ಲೈಸೆನ್ಸ್ ಕೊಡತ್ತಾರೆ. ಸರ್ ಈಗ ನಮಗೆ ಗೌರ್ಮೆಂಟ್ ಜಾಬು ಸಿಗಲಿಲ್ಲ, ಪ್ರೈವೇಟ್ ಕಾಲೇಜು ಇದು ಜಾಬು ಸಿಗಲಿಲ್ಲ ಅಂದ್ರೂ ನಮಗೊಂದು ಏನೋ ಒಂದು ಫರ್ಟಿಲೈಸರ್ ಅಂಗಡಿ ಹಾಕಿ ಜೀವನ ಸಾಗಿಸ್ತೀನಿ ಅನ್ನೋದೊಂದು ನಮಗೊಂದು ಹೋಪ್ ಇರ್ತೈತಿ. ಸರ್ ಅವರು ಈಗ ಸಿಕ್ಕೋರಿಗೆ ಫರ್ಟಿಲೈಸರ್, ಬೀದಿಗೊಂದು ಫರ್ಟಿಲೈಸರ್ ಅಂಗಡಿ ಆದ್ರೆ ನಮ್ಮನ್ನೇ ಯಾರು ಕೇಳ್ತಾರೆ. ಸೊ ನಮಗಿಲ್ಲಿ ಎಲ್ಲ ರೀತಿಯಿಂದ ಅನ್ಯಾಯ ಆಗತ್ತೈತಿ. ಪ್ಲೀಸ್ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ. ನನ್ನ ಹೆಸರು ಅಂಬಿಕಾ ಟೆಂಗ್.